ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ. ಸಿಎಂ ಸಿದ್ದರಾಮಯ್ಯಗೆ ಆವಾಜ್ ಹಾಕಿದ್ರು. ಸ್ವಾಮೀಜಿ ಮಠಕ್ಕೆ 2 ಕೋಟಿ ರೂಪಾಯಿ ಅನುದಾನ ಕೊಡಿ, ಇಲ್ಲ ಅಂದ್ರೆ ಪ್ರೊಟೆಸ್ಟ್ ಮಾಡ್ತೀನಿ. ಸಿಎಂ ಸಿದ್ದರಾಮಯ್ಯಗೆ ಆವಾಜ್ ಹಾಕಿದ್ದಾರೆ ಸ್ವಾಮೀಜಿ. ಏನ್ರಿ ಕೇಳ್ರಿ, ಮೊದಲು ಇಲ್ಲಿ ಸ್ಟ್ರೈಕ್ಗೆ ನಾನು ಎದುರಲ್ಲ ಅಂತ ಸಿದ್ದರಾಮಯ್ಯನವರು ಸ್ವಾಮೀಜಿ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಸ್ವಾಮೀಜಿ ಮಾತಿಗೆ ಸಿಟ್ಟಿಗೆದ್ದು ರೇಗಿದ್ರು ಸಿಎಂ ಸಿದ್ದರಾಮಯ್ಯ. ಕಳೆದ ಬಾರಿ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿಲ್ಲ, ಏನ್ ತಿಳ್ಕೊಂಡಿದ್ದೀರಿ ನೀವು? ಕೊಡ್ಲಿಲ್ಲ ಅಂದ್ರೆ ನಾನು ಪ್ರೊಟೆಸ್ಟ್ ಮಾಡ್ತೀನಿ, ಇಲ್ಲೇ ಈಗಲೇ ಬರೀರಿ, ಬರೆದು ನನ್ನ ಕೈಯಲ್ಲೇ ಕೊಡ್ರಿ. ಅಖಿಲ ಕರ್ನಾಟಕ ಹಡಪದ ಅಪ್ಪಣ್ಣ ಮಠದ ಅನ್ನದಾತ ಮಹಾಸ್ವಾಮೀಜಿ ಈ ರೀತಿಯಾಗಿ ಆವಾಜ್ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ. ತಂಗಡಗಿಯ ಮಠಕ್ಕೆ 2 ಕೋಟಿ ಅನುದಾನ ಕೊಡುವಂತೆ ಬೇಡಿಕೆಯನ್ನ ಅವರು ಇಟ್ಟಿದ್ದಾರೆ. ಬೆಂಗಳೂರಿನ ಶಕ್ತಿ ಭವನದಲ್ಲಿ ನಡೆದ ಬಜೆಟ್ ಪೂರ್ವಭಾವಿ ಸಭೆಗೂ ಮುನ್ನ ವಾಗ್ವಾದ ನಡೆಯಿತು. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೇಶ. ಏನಿದು ಘಟನೆ ಅಂತ? ಸ್ವಾಮೀಜಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಕ್ಕೆ ಬಂದಿದ್ರಾ, ಹೇಗೆ ಅಂತ ಅಲ್ಲಿಗೆ? ನಿಜಕ್ಕೂ ಕೂಡ ಒಂದ್ ರೀತಿ ಒಂದು ಶಕ್ತಿ ಭವನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎದುರೇ ಒಂದು ಸ್ವಾಮೀಜಿ ಒಂದ್ ರೀತಿಯಲ್ಲಿ ಜೋರು ಮಾಡ್ತಿದ್ರು ಅಂತಾನೆ ಹೇಳ್ಬೋದು. ಒಂದ್ ರೀತಿಯಲ್ಲಿ ಬೆದರಿಕೆ ತಂತ್ರವನ್ನು ಕೂಡ ಒಡ್ಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಹಡಪದ ಅಪ್ಪಣ್ಣ ದೇವರ ಮಠಕ್ಕೆ ಬಜೆಟ್ ನಲ್ಲಿ ಅನುದಾನ ಮೀಸಲಿರಿಸಬೇಕು, ಮತ್ತೆ 2 ಕೋಟಿ ರೂಪಾಯಿ ಅನುದಾನವನ್ನು ಕೊಡಬೇಕು ಅಂತ ಕೂಡ ಒಂದು ಮಠದ ಅನ್ನದಾನ ಭಾರತಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಒಂದು ನಿಯೋಗ ಮನವಿ ಮಾಡಿತ್ತು. ಈ ಒಂದು ಸಂದರ್ಭದಲ್ಲಿ ಕಳೆದ ಬಾರಿ ನೀವು ಕೊಡ್ತೀನಿ ಅಂತ ಹೇಳಿದ್ರಿ, ಕೊಡ್ಲಿಲ್ಲ, ಏನ್ ತಿಳ್ಕೊಂಡಿದ್ದೀರಾ ನೀವು? ಈ ಸಾರಿ ಕೊಡ್ಲಿಲ್ಲ ಅಂದ್ರೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಹಾಗಾಗಿ ಈಗಲೇ ನಮ್ಮ ಮಠಕ್ಕೆ ದುಡ್ಡನ್ನ ಬರೀರಿ ಅಂತಾನು ಕೂಡ ಸ್ವಾಮೀಜಿ ಅವರು ಒಂದು ರೀತಿಯಲ್ಲಿ ಬೆದರಿಕೆ ತಂತ್ರ ಒಡ್ಡುವ ರೀತಿಯಲ್ಲೂ ಕೂಡ ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಒಂದು ಸ್ವಾಮೀಜಿ ಅವರ ಮಾತಿಗೆ ಏರುಧ್ವನಿಯಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ರೇಗಿದ್ರು. ಕೇಳ್ರಿ, ಇಲ್ಲಿ ಯಾರು ಬರ್ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿವರೆಗೆ? ಏನ್ ಎತ್ಕೊಂಡು ಹೋಗ್ತೀರೇನ್ರಿ ನೀವು ಬರ್ಕೊಟ್ರೆ ಅಂತಾನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ಸಂದರ್ಭದಲ್ಲಿ ರೇಗಾಡಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸ್ವಾಮೀಜಿ ಅವರ ಈ ಒಂದು ಮನವಿ ಏನಿತ್ತು, ಈ ಒಂದು ಮನವಿ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಸಿಟ್ಟಿಗೆದ್ದಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಕರೆಯದಾಗಿ ಅವ್ರನ್ನ ಸಮಾಧಾನ ಮಾಡುವಂತ ಕಲಿಸುವಂತ ಪ್ರಯತ್ನದಲ್ಲೂ ಕೂಡ ಒಂದು ಮುಖ್ಯಮಂತ್ರಿ ಒಂದು ಆಪ್ತರು ಕೂಡ ಈ ಒಂದು ಸಂದರ್ಭದಲ್ಲಿ ಮುಂದಾದ್ರು. ಧನ್ಯವಾದ ರವೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಚುನಾವಣೋತ್ತರ ಸರ್ವೆಗಳು ಇವು, ಅಂದರೆ ಸಮೀಕ್ಷೆಗಳು, ಚುನಾವಣೆಯ ನಂತರ ಮಾಡಿರುವಂತಹ ಸರ್ವೆಗಳು. 7ರಲ್ಲೂ ಹೆಚ್ಚು ಕಡಿಮೆ ಒಂದೇ ರೀತಿಯ ಅಭಿಪ್ರಾಯಗಳು ಮೂಡಿ ಬರ್ತಾ ಇವೆ. ಬಹಳ ದೊಡ್ಡ ವ್ಯತ್ಯಾಸಗಳು ಕಾಣಿಸ್ತಾ ಇಲ್ಲ. ಎಲ್ಲದರಲ್ಲೂ ಬಿಜೆಪಿ ಒಂದು ಕಡೆ, ಕಾಂಗ್ರೆಸ್ ಪರಿಸ್ಥಿತಿ ಏನು, SP ಏನು, BSP ಏನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಟ ಕಿಚ್ಚ ಸುದೀಪ್ ವಿವಾಹ ವಿಚ್ಛೇದನ ಪ್ರಕರಣವನ್ನ ಮಧ್ಯಸ್ಥಿಕೆಗೆ ಕಳುಹಿಸುವಂತಹ ಸಾಧ್ಯತೆ ಇದೆ. ಮುಂದಿನ ಬಾರಿ ಗಂಡ ಹಾಗೂ ಹೆಂಡತಿ ವಿಚಾರಣೆಗೆ ಹಾಜರಾಗದೇ ಇದ್ರೆ ನ್ಯಾಯಾಲಯಕ್ಕೆ ಪ್ರಕರಣವನ್ನ ತೀರ್ಮಾನಿಸುವಂತಹ ಅಧಿಕಾರ ಇದೆ ಅಂತ ಕೋರ್ಟ್ ಸುದೀಪ್ ಪರ ವಕೀಲರಿಗೆ ಹೇಳಿದೆ. ಜೂನ್ 14ಕ್ಕೆ ವಿಚಾರಣೆ ಮುಂದೂಡಿದ್ದು, ಮುಂದಿನ ದಿನಾಂಕಕ್ಕೆ ಕಡ್ಡಾಯವಾಗಿ ಇಬ್ಬರು ಕೂಡ ಅರ್ಜಿದಾರರು ಹಾಜರಿರಬೇಕು ಅಂತ ಕೌಟುಂಬಿಕ ನ್ಯಾಯಾಲಯ ಸೂಚನೆ